ನೈಸ್ ರೋಡ್ ಎಂಬ ಹೆಸರಿನಿಂದ ಸದ್ದು ಮಾಡಿದ್ದ ಚಿತ್ರದ ಹೆಸರನ್ನ ನೈಟ್ ರೋಡ್ ಎಂದು ಬದಲಾಯಿಸಲಾಗಿದೆ. ಈ ಹಿಂದೆ ಶೀರ್ಷಿಕೆ ಬದಲಿಸುವಂತೆ ನೈಸ್ ರೋಡ್ ಆಡಳಿತ ಮಂಡಳಿ ನೋಟಿಸ್ ನೀಡಿತ್ತು. ಹೀಗಾಗಿ ಚಿತ್ರತಂಡ ಶೀರ್ಷಿಕೆಯನ್ನ ಬದಲಿಸಿದೆ. ಇದೀಗ ನೈಟ್ ರೋಡ್ ಚಿತ್ರ ಬಿಡುಗಡೆಗೆ ಸಜ್ಜುಗೊಂಡಿದೆ. ಅಪಘಾತದಿಂದ ಮೃತಪಟ್ಟ ಯುವಕನ ಅಸಹಜ ಸಾವಿನ ತನಿಖೆಗೆ ಮುಂದಾಗುವ ನಾಯಕ ಆಧ್ಯಾತ್ಮದತ್ತ ವಾಲುತ್ತಾನೆ. ಹೀಗೆ ತಿರುವು ಪಡೆಯುವ ಚಿತ್ರದ ಪ್ರತಿ ದೃಶ್ಯದಲ್ಲೂ ಪ್ರೇಕ್ಷಕರ ಹೃದಯ ಬಡಿತವನ್ನ ಹೆಚ್ಚಿಸುವ ಜೊತೆಗೆ ಯೋಚನೆಯ ಹೋರೆಗಲ್ಲಿಗೆ ಹಚ್ಚುತ್ತದೆ. ಕ್ಲೈಮ್ಯಾಕ್ಸ್ ವೇಳೆಗಂತೂ ನೋಡುಗರನ್ನ ತನ್ನಲ್ಲಿ ಆವಾಹನೆ ಮಾಡಿಕೊಂಡಿರುತ್ತದೆ ಎನ್ನುತ್ತದೆ ಚಿತ್ರತಂಡ. ಈ ಹಿಂದೆ ಗೋಪಾಲ್ ಹಳೇಪಾಳ್ಯ ತಾಂಡವ ಚಿತ್ರವನ್ನ ನಿರ್ದೇಶಿಸಿದ್ರು. ಕಳೆದ 15 ವರ್ಷಗಳಿಂದ ಸಿನಿಮಾ ರಂಗದಲ್ಲಿ ಬರವಣಿಗೆ ಸೇರಿದಂತೆ ನಿರ್ದೇಶನದ ವಿಭಾಗದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇದೀಗ ತಮ್ಮ 2ನೇ ಚಿತ್ರವನ್ನ ಪುನರ್ಗೀತ ಸಿನಿಮಾಸ್ ಬ್ಯಾನರ್ ಅಡಿಯಲ್ಲಿ ಗೋಪಾಲ್ ಹಳೇಪಾಳ್ಯ ಅವರೇ ನಿರ್ಮಾಣ ಮಾಡುವ ಜೊತೆಗೆ ನಿರ್ದೇಶನ ಮಾಡಿದ್ದಾರೆ. ಎನ್ ರಾಜುಗೌಡರು ಚಿತ್ರವನ್ನ ಅರ್ಪಿಸಿದ್ದಾರೆ. ತಾರಾಗಣದಲ್ಲಿ ಧರ್ಮ, ಜ್ಯೋತಿ ರೈ, ಗಿರಿಜಾ ಲೋಕೇಶ್, ಗೋವಿಂದೇಗೌಡ, ರವಿ ಕಿಶೋರ್, ಸಚ್ಚಿ ಮಂಜು ಮೈಸೂರು, ಪ್ರಭು, ರೇಣು, ಶಿಕಾರಿ, ಸುರೇಖಾ, ಚಂದ್ರು, ಮೂರ್ತಿ, ಮಂಜು ಕ್ರಿಶ್ ಇದ್ದಾರೆ. ಸತೀಶ್ ಆರ್ಯನ್ ಸಂಗೀತದ ಮೋಡಿ ಇದೆ. ಪ್ರವೀಣ್ ಶೆಟ್ಟಿ ಛಾಯಾಗ್ರಹಣ ಈ ಚಿತ್ರಕ್ಕಿದ್ದು ಜೀವನ್ ಪ್ರಕಾಶ್ ಸಂಕಲನವನ್ನ ಮಾಡಿದ್ದಾರೆ. ರೋಹನ್ ದೇಸಾಯಿ DTS ಅನ್ನ ಕೊಟ್ಟಿದ್ದಾರೆ. ಸಿನಿಮಾ 27 ರಿಲೀಸ್ ಆಗ್ತಾ ಇದೆ. ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ಡಿಫ್ರೆಂಟ್ ಸಿನಿಮಾ. ಆಗಲೇ ರವಿ ಕಿಶೋರ್ ಸರ್ ಹೇಳ್ದಂಗೆ ಫೈಟ್ ಇಲ್ಲ, ಮರ ಸುತ್ತ ಸಾಂಗ್ ಇಲ್ಲ, ಡಿಫ್ರೆಂಟ್ ಈ ಥರನೂ ಸಿನಿಮಾ ಮಾಡ್ಬೋದಾ ಅನ್ನೋ ವಿಭಿನ್ನ ಚಿತ್ರ ಅಂತ ನಾನು ಹೇಳ್ತದೆ. 27 ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಆಶೀರ್ವಾದ ಮಾಡಬೇಕು ಅಂತ ನೀವು ಎಂಟೈರ್ ಸಿನಿಮಾಗೆ ನಾನು ಇನ್ನೊಂದು ಟೋಟಲ್ ನಮ್ಮ ಗೋಪಾಲ್ಗಾಗಲಿ, ನಮಗಾಗಲಿ, ನಮ್ಮ ಸತೀಶ್ಗಾಗಲಿ ಸ್ವಲ್ಪ ಎಂಟೈರ್ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಸ್ವಲ್ಪ ಫೈನಾನ್ಷಿಯಲಿ ಆಗಲಿ ಅಥವಾ ಬೇರೆ ರೀತಿಯೆಲ್ಲ ಸಪೋರ್ಟ್ ಮಾಡಿಲ್ಲ ರಾಜುಗೌಡರು. ಪ್ಲಸ್ ರಾಜುಗೌಡರು ಅಂತ ಅವ್ರ ಚರಿತ್ರೆನ ಒಂದು ಪತ್ರಿಕೆನೂ ಅವರು ಇದು ಮಾಡ್ತಾರೆ. ಅವರೇ ಮೈನ್ ಇದು. ಸೊ ಅವರು ಸಪೋರ್ಟ್, ಒಳ್ಳೆ ಸ್ನೇಹಿತ, ಜೊತೆಗೆ ಈ ಸಿನಿಮಾಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ ಅವರು ಒಂದು. ಇನ್ನು ಈ ಸಿನಿಮಾ ಕ್ಯಾಮ್ರಾಮನ್ ಬಗ್ಗೆ ಹೇಳ್ಬೋದು. ಪ್ರವೀಣ್ ಅಂತ ನಾನು ಆಲ್ರೆಡಿ ಸುಮಾರು ಸಿನಿಮಾ ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ. ಈ ಸಿನಿಮಾ ಅವ್ರಿಗೂ ಒಂದು ಸ್ಕೋರ್ ಆಗುತ್ತೆ. ಕ್ಯಾಮ್ರಾಮನ್ನು ಅಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮರ್ತಿದೆ ಅಂತ ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಫಸ್ಟು ನಮ್ಮ ಸಿನಿಮಾ ಯಾವಾಗ ಸ್ಟಾರ್ಟ್ ಆಯಿತು, ಶೂಟಿಂಗ್ ಸಂಬಂಧಪಟ್ಟ ಯಾವಾಗ ಸ್ಟಾರ್ಟ್ ಆಯಿತು ಅಪ್ ಟು ಇಲ್ಲಿವರೆಗೂ ರಾಜುಗೌಡರು ಸರ್ ಈ ಸಿನಿಮಾ ಒಪ್ಪಿಸಿರೋದು ಅವರೇನೆ. ಅವರು ನಮಗೆ ಎಲ್ಲ ರೀತಿಯೂ ಸಹಕಾರ ಕೊಟ್ಟು ಫೈನಾನ್ಷಿಯಲಿನೂ ಸಹಾಯ ಮಾಡಿ ಇಲ್ಲಿವರೆಗೂ ಅವ್ರ ಸಹಕಾರ ತುಂಬ ಚೆನ್ನಾಗಿ ನಮ್ಗೆ ಆಗಿದೆ. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ನೈಸ್ ರೋಡ್ ಅಂತ ಇದ್ದಿದ್ದು ನೈಟ್ ರೋಡ್ ಆಯಿತು ಅಂದರೆ ಟೀಸರ್ ಎಲ್ಲ ಬಿಟ್ಟ ಮೇಲೆ ಅದೆಲ್ಲ ಬದಲಾವಣೆ ಆಯಿತು. ರೀಸನ್ ಏನು ಅಂತ ಪರ್ಟಿಕ್ಯುಲರ್ ಆಗಿ? ರೀಸನ್ ಇಷ್ಟೇ, ನೈಸ್ ರೋಡ್ ಕಂಪ್ನಿ ಅವರಿದಾರಲ್ಲ ಅವ್ರದ್ದು ನೈಸ್ ರೋಡ್ ಬಗ್ಗೆ ನಾವೇನಾದ್ರು ಅಂದರೆ ಪಾಪ ಅವ್ರು ಏನಂದ್ರೆ ಅವ್ರದ್ದು ತಪ್ಪಲ್ಲ. ನೈಸ್ ರೋಡ್ ಅಂತ ಇಟ್ಟು ಈಗ ನಮ್ದು ಟೀಸರಲ್ಲಿ ಯಾವ ಥರ ಬರುತ್ತೆ ಅಂದರೆ ಆ ನೈಸ್ ರೋಡಲ್ಲಿ ಏನೇ ಇದ್ರು ಏನಾದ್ರು ಕೆಟ್ಟದಾದ್ರೆ ಅದು ಟೀಸರ್ ನೈಸ್ ರೋಡ್ ಅನ್ನೋ ಥರ ಕಾಣಿಸುತ್ತೆ. ಅವ್ರ ಬ್ರ್ಯಾಂಡ್ಗೆ ಆ ಥರ ತಪ್ಪು ತಿಳ್ಕೊಂಡ್ಬಿಟ್ಟು ನಾವು ನೀವು ಅದು ಬೇಡ ಅಂತ ಇದು ಮಾಡಿದ್ರು. ಅದರಿಂದನೇ ಈಗ ನಮ್ಗೆ 2 ತಿಂಗಳು ಮುಂದಕ್ಕೆ ಹೋಗಿದ್ದಾರೆ. ಸಿನಿಮಾ ನೋಡ್ಕೊಂಡು ಎಲ್ಲ ಒಪ್ಕೊಂಡು ಥ್ಯಾಂಕ್ಸ್ ಹೇಳಿದ್ರು. ಇವರು ಪಾಪ 2 ತಿಂಗಳು ಮತ್ತೆ ಫೈಟ್ ಮಾಡಿ ಇದನ್ನ ಸಾಕಷ್ಟು ಕಷ್ಟಪಟ್ಟಿದ್ದಾರೆ. ಎಲ್ಲ ಕಡೆಯಿಂದಲೂ ಚೇಂಜ್ ಮಾಡಿ DICG ಎಲ್ಲ ಮಾಡಿಸಿ, ಟೈಟ್ಲ್ ಫುಲ್ ಚೇಂಜ್ ಮಾಡಿಸ್ಬೇಕಾಯ್ತು. ಎಲ್ಲ ಚೇಂಜ್ ಮಾಡಿಸಿ, ಸಿನಿಮಾದ ಚೇಂಜ್ ಮಾಡಿಸಿ, ನಮ್ಮ ಚೇಂಬರಲ್ಲಿ ನಮ್ಮ ಟೈಟ್ಲ್ ತಗೊಂಡು ಸೆನ್ಸರ್ಗೆ ಹೋಗಿ ಅವ್ರ ವಾರ್ತಾ ಇಲಾಖೆಗೆ ಹೋಗಿ ಎಲ್ಲ ಕಡೆ ಚೇಂಜ್ ಮಾಡಿ 2 ಮಂತ್ಸ್ ಆಯ್ತು. 2 ತಿಂಗಳು ಆಯ್ತು. ಇಲ್ಲಾಂದ್ರೆ ನಾವು ಜುಲೈ 26 ಟೈಮ್ ಮಾಡೋಕ್ಕಲ್ಲ. ಇನ್ನು ಮುಂದೆ ಆಗೋದಾಗ ಲೇಟ್ ಆಗ್ಬೋದು, ಲೇಟೆಸ್ಟ್ ಬರೋಣ ಅಂತಿದ್ದೀವಿ. ನೋಡೋಣ. ಮತ್ತೆ ಮೂವಿ ಶುರುವಾದಾಗಿಂದ ಹಿಡಿದು ನಮ್ಮ ಡೈರೆಕ್ಟರ್ ಸರ್ ಎಷ್ಟು ನೀಟಾಗಿ ಕ್ಲಿಯರ್ ಆಗಿದ್ರು ಅಂತ ಅಂದರೆ ನಮ್ಮೆಲ್ಲರಿಗೂ ನೀಟಾಗಿ ಅದನ್ನ ಈ ಥರನೇ ಬರಬೇಕು ಸೀನ್ಸ್ ಅಂತ ಅವ್ರು ಒಪ್ತಾನೆ ಇರಲಿಲ್ಲ. ಪರ್ಫೆಕ್ಟಾಗಿ ಬರೋವರೆಗೂ ಬಿಡ್ತಾನೆ ಇರಲಿಲ್ಲ. ಅಷ್ಟು ಡೆಡಿಕೇಶನಿಂದ ಮೂವಿನ ಶೂಟಿಂಗ್ನ ಮಾಡಿದ್ರು. ಧರ್ಮ ಸರ್ ಗೈಡೆನ್ಸಿಂದ ಎಲ್ಲ ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿ ಅವರು ಹೇಳ್ಕೊಟ್ರು. ಮತ್ತು ಸೀನ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಆ್ಯಸ್ ಎನ್ ಆಡಿಯನ್ಸ್ ಆಗಿ ನಾನು ಮೂವಿನ ನೋಡಿದೆ, ಆ್ಯಕ್ಟರ್ ಆಗಿ ನೋಡಿಲ್ಲ. ಕುತ್ಕೊಂಡು ಪ್ರೀಮಿಯರ್ ಶೋ ನೋಡಿದಾಗ ಮೂವಿ ಅಂತೂ ಎಂಡ್ ಟು ಎಂಡ್ ಸೀನ್ ಕಂಪ್ಲೀಟ್ ಥ್ರಿಲ್ಲರ್ ಆಗಿ ಸಸ್ಪೆನ್ಸ್ ಆಗಿ ಬಂದಿದೆ. ಮಂಜು ಕ್ರಿಶ್ ಅಂತ ಸರ್, ನಾನು ಇದಕ್ಕೆ ಮುಂಚೆ ತಾಂಡವ ಚಿತ್ರದಲ್ಲಿ ಗೋಪಾಲ ಜೊತೆ ಕೆಲಸ ಮಾಡಿದ್ದೆ, ಪಾತ್ರ ಮಾಡಿದ್ದೆ. ಅದಾದಮೇಲೆ ಮೂಕನ ಮಕ್ಕಳು ಅಂತ ಒಂದು ಸಿನಿಮಾದಲ್ಲಿ ನಾನು ಹೀರೋ ಕ್ಯಾರೆಕ್ಟರ್ ಮಾಡಿದ್ದೆ.
ಅದಾದಮೇಲೆ ಗೋಪಾಲ ನನಗೆ ಹಳೆ ಸ್ನೇಹಿತರು. ಇವಾಗ ಸಬ್ಜೆಕ್ಟ್ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಹೇಳಿದಾಗ ಆ ಕ್ಯಾರೆಕ್ಟರ್ ನನಗೆ ಕತೆ ತುಂಬ ಇಂಪ್ರೆಸ್ ಅನ್ನಿಸ್ತು. ಸೊ ಆ ಕ್ಯಾರೆಕ್ಟರ್ ಕೇಳಿದಾಗ ನನಗೆ ಮಾಡಬೇಕು ಅಂತ ಅನ್ನಿಸ್ತು. ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಒಂದು 3 ಶೇಡ್ಸಲ್ಲಿ ಇರುತ್ತೆ ಕ್ಯಾರೆಕ್ಟರ್. ಸೊ ಆ ಕ್ಯಾರೆಕ್ಟರ್ ನಮಗೆ ಅದು ಒಂಥರ ಮಾಡಬೇಕು ಅಂದಾಗ ತುಂಬ ಖುಷಿ ಅನಿಸ್ತಿತ್ತು ಮಾಡಬೇಕು ಈ ಟೀಮ್ ಜೊತೆ ಕೆಲಸ ಮಾಡಿದಾಗ. ಆಮೇಲೆ ಧರ್ಮ ಸರ್ ಅವ್ರು ಹೇಳಲೇಬೇಕು. ಆ್ಯಕ್ಚುಲಿ ನಾವು ಪ್ರೀಮಿಯರ್ಸ್ ನೋಡ್ಕೊಂಡು ಬಂದಮೇಲೆ ಧರ್ಮ ಸರ್ ಬಂದು ಚೆನ್ನಾಗಿ ಮಾಡಿದೆ ಅಂದರು. ಅದೇನೋ ಒಂದು ಆನೆಯಷ್ಟು ನಮ್ಗೆ ಬಲ ಕೊಟ್ಟಂಗೆ ಆಯಿತು. ತುಂಬ ಥ್ಯಾಂಕ್ಸ್ ಸರ್. ನಿಜವಾಗ್ಲೂ ನಮ್ಮ ಚಿಕ್ಕ ಈ ಥರ ಆರ್ಟಿಸ್ಟ್ನ ಎಂಕರೇಜ್ ಮಾಡೋಂಥ ಅದಾದ್ರು ದೊಡ್ಡ ಗುಣ ನಿಜವಾಗ್ಲೂ. ಆಮೇಲೆ ಒಳ್ಳೊಳ್ಳೆ ಆರ್ಟಿಸ್ಟ್ ಜೊತೆಲ್ಲ ಕೆಲಸ ಮಾಡೋದು ನನಗೆ ಒಂದು ಒಳ್ಳೆ ಭಾಗ್ಯ ಸಿಕ್ತು. ಆಮೇಲೆ ನೈಟ್ ರೋಡ್ ಆಗಿದೆ. ಆ್ಯಕ್ಚುಲಿ ನೈಟ್ ರೋಡ್ಗಿಂತ ನೈಟ್ ರೋಡೇ ಒಂಥರ ಕ್ಯಾಚ್ ಥರ ಚೆನ್ನಾಗಿದೆ. ಒಂದು ಒಳ್ಳೆ ಸಿನಿಮಾಗೆಲ್ಲ ಕಲ್ತು ಬರುತ್ತೆ ಅಂತ ಒಂದ್ಸರಿ ಅನ್ಕೊತೀವಿ. ಮೇ ಬಿ ಅದು ನಮಗೆ ಒಂದು ಪ್ಲಸ್ ಆಗಿದೆ ಅಂತ ಅನ್ಕೊತೀವಿ. ಜನ ಇದನ್ನು ಡೆಫಿನೆಟಾಗಿ ಇಷ್ಟಪಡ್ತಾರೆ. ಸಿನಿಮಾ ನಾವು ನೋಡಿದ್ದೀವಿ. ಇಂಚಿಂಚೂ ನಮಗೆ ಕತೆ ಗೊತ್ತಿರಿದ್ರೂ ಸಹ ನಮಗೆ ಕ್ಯೂರಿಯಾಸಿಟಿ ಏನಾಗುತ್ತೆ ಅಂತ ನಮಗೆ ಗೊತ್ತಾಗ್ತಿರಲ್ಲ. ಆ ಕ್ಯೂರಿಯಾಸಿಟಿ ನಮ್ಗೆ ಬಿಲ್ಡ್ ಮಾಡ್ಕೊತ ಹೋಗುತ್ತೆ. ಸೊ ಡೆಫಿನೆಟಾಗಿ ಒಂದು ಒಳ್ಳೆ ಸಕ್ಸಸ್ ಸಿಗುತ್ತೆ ನಮಗೆಲ್ಲರೂ, ನಮ್ಮ ಟೀಮ್ಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಪ್ರಾರ್ಥಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ನನ್ನ ಹೆಸರು ರಾಗಿ ಕಿಶೋರ್ ಅಂತ. ನಾನು ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ದೀನಿ. ಯೂಶಲಾಗಿ ನಾನು ಹೊರಗಡೆ ಹೆಚ್ಚಿಗೆ ನಾನು ಯಾವ್ದು ವರ್ಕ್ ಮಾಡ್ತೀನೋ ಅಲ್ಲಿ ವರ್ಕ್ ನಾನು ಹಾಕ್ತಾರೆ. ಈಗ ನನ್ನ ಡೈರೆಕ್ಟ್ರು ಮತ್ತು ರೈಟರ್ ಆಗಿರೋದ್ರಿಂದ ನನಗೆ ಬೇರೆ ಕಡೆ ವರ್ಕೇ ಜಾಸ್ತಿ. ಒಂದು ಫ್ರೈಡೇ ಗೋಪಾಲ್ ಅವ್ರು ಫೋನ್ ಮಾಡಿದ್ರು. ಸರ್ ಒಂದು ಪಾತ್ರ ಇದೆ ಮಾಡಿ ಸಿಗಾಕೊಂಡ್ಬಿಡ್ತೀವಿ ಬೇಡ ಅಂತ. ಈಗ ಸ್ವಲ್ಪ ಪರವಾಗಿಲ್ಲ ನಾನು ಅಡ್ಜಸ್ಟ್ ಮಾಡ್ತೀನಿ ಮಾಡಿ. ಸರಿ ಏನು ಕತೆ ಕೇಳಿದಾಗ ನಾನು ನಿಜವಾಗ್ಲೂ ಶಾಕ್ ಆಗಿದೆ. ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ವಿ ಕತೆನ. ಸೊ ಎಲ್ಲರೂ ಸಿನಿಮಾ ಮಾಡ್ತಾರೆ. ಅದು ಸಿನಿಮಾಗೊಂದು ಪ್ಯಾಟರ್ನ್ ಇದೆ. 2 ಸಾಂಗು 2 ಫೈಟು ಬಯೋಗ್ರಫಿ ಹೋಗ್ಬಿಟ್ಟು ಅದೆಲ್ಲ ಸಿನಿಮಾದಂತೆ ನಾಳಿಗೆ ಇದೆ ಅಂತ ಒಂದು ಹೊಸ ಕತೆ, ಹೊಸ ಕ್ರಿಯೇಟಿವ್ ಅನಿಸುತ್ತೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಕತೆ ಹೋಗ್ತಾ ಇದ್ರೆ ಅದು ಮುಗಿಯೋದೇ ಗೊತ್ತಾಗಲ್ಲ ನಮಗೆ. ಆ ಥರ ಹಂಗೆ ಹೋಗುತ್ತೆ. ಸೊ ಎಲ್ಲ ಪಾತ್ರಗಳು ಎಲ್ಲರೂ ಯಾರೂ ಅವ್ರವ್ರ ಇಮೇಜಲ್ಲಿ ಬಿಟ್ಟು ಹೊರಗಡೆ ಬಂದು ಆ್ಯಕ್ಟ್ ಮಾಡಿದ್ದಾರೆ. ಸೊ ಇಡೀ ಸಿನಿಮಾನು ಎಲ್ಲರೂ ಕಡೆ ಸೀನ್ವರೆಗೂ ಕಡೆ ಇದು ಶಾರ್ಟ್ವರೆಗೂ ಕತೆ ಸಸ್ಪೆನ್ಸ್ ಓಪನ್ ಆ ಥರ ನೀಟಾಗಿ ಮೇಂಟೈನ್ ಮಾಡ್ತಾರೆ. ಸೊ ತುಂಬ ಒಳ್ಳೆಯ ಇದು ನೈಸ್ ರೋಡ್ ಬಂದು ಇದು ನೈಟ್ ರೋಡ್ ಆಗಿದೆ. ವೆರಿ ವೆರಿ ಗುಡ್. ಸೊ 27 ತಾರೀಕು ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಜನರೆಲ್ಲ ಬಂದು ನೋಡಿ ಹಾರೈಸ್ತಾರೆ. ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ತುಂಬಾ ವಿಭಿನ್ನ ಪ್ರಯತ್ನ ಅಂತ ಹೇಳ್ಬೋದು. ನಾನು ಒಬ್ಬ ಕೂಡ ಕಲಾವಿದನಾಗಿದ್ದು ಈ ಥರದ ಪ್ರಯತ್ನಗಳು ತುಂಬ ಸಿನಿಮಾದಲ್ಲಿ ಬದುಕ್ತಾ ಇರೋರು ಕೂಡ ಇದು ವಿಭಿನ್ನ ಪ್ರಯತ್ನ ಅಂತ ತುಂಬ ಈಸಿಯಾಗಿ ಅವ್ರನ್ನೂ ಸೆಳೆದಿಡುವಂಥ ಒಂದು ಪ್ರಯತ್ನ. ಸೊ ಅದು ತುಂಬ ನನಗೆ ಸಿನಿಮಾದಲ್ಲಿ ಇಷ್ಟ ಆಯಿತು. ಅಂದರೆ ನಾನು ಹೊರಗೆ ನಿಂತು ಈ ಸಿನಿಮಾದ ನಟ ಅನ್ನೋದನ್ನು ಬಿಟ್ಟು ಹೊರಗೆ ನಿಂತು ನೋಡಿದಾಗ ಅದು ಸಿನಿಮಾದ ಪ್ಲಸ್ ಅಂತ ಅನಿಸುತ್ತೆ. ಎಲ್ರಿಗೂ ಗೊತ್ತಿರೋ ಹಾಗೆ ಸಿನಿಮಾ ಟೀಸರ್ ಆಗಲಿ ಟ್ರೇಲರ್ ಆಗಲಿ ತುಂಬ ಸದ್ದು ಮಾಡಿದೆ. ತುಂಬ ನಿರೀಕ್ಷೆನ ಹೆಚ್ಚಿದೆ. ಒಂದಷ್ಟು ಜನಗಳ ಕುತೂಹಲನ ಬೇರೆ ರೀತಿ ಕೆರಳಿಸೋ ರೀತಿ ಅಂತ ಒಂದು ಕತೆ ಇದು. ಅಂದರೆ ಯೂಶುವಲ್ ಪ್ಯಾಟರ್ನ್ ಸರಳದಾಗೆ ಒಂದು ಸಾಂಗು ಫೈಟು ಅದೆಲ್ಲ ಬ್ರೇಕ್ ಮಾಡಿ ಬೇರೆ ರೀತಿ ಆ್ಯಂಡ್ ಬರೀ ಆ ಸ್ಕ್ರೀನ್ ಪ್ಲೇ ರೀತಿ ಆಗಿರ್ಬೋದು ಅಥವಾ ಕತೆ ಇರ್ಬೋದು ಅದ್ರ ಮಾತ್ರ ಬದಲಾವಣೆ ಮಾಡ್ಕೊಳ್ಳದೆ ಅಭಿನಯಿಸೋರು ಕೂಡ ಅದರಲ್ಲಿ ಬೇರೆ ಈಗ ನಾನು ಪ್ರಭುರಾಜಾಗಿ ಏನಿದ್ದೀನಿ ಅದನ್ನು ಬಿಟ್ಟು ಬೇರೆ ಏನೋ ಪ್ರಯತ್ನ ಮಾಡಬೇಕು ಅಂತ ಚಾಲೆಂಜಿಂಗ್ ಪಾತ್ರಗಳನ್ನು ಸೃಷ್ಟಿಸಿರುವಂಥ ಒಂದು ಕತೆ ಇದು. ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಗೋಪಾಲ್ ಸರ್ಗೆ. ಇನ್ನು ನನ್ನ ಪಾತ್ರಕ್ಕೆ ಬಂದರೆ ಸಿನಿಮಾದಲ್ಲಿ ಗುರೂಜಿ ಒಂದು ಪಾತ್ರ ತುಂಬಾ ಚಾಲೆಂಜಿಂಗ್ ಆಗಿ ನನಗೆ ಕಾಣಿಸ್ಕೊಂಡಂಥ ಒಂದಷ್ಟು ಪಾತ್ರಗಳಲ್ಲಿ ನನಗೆ ತುಂಬ ಮೇಲ್ ನಿಂತು ಚಾಲೆಂಜಿಂಗ್ ಆಗಿ ಕಾಣುವಂಥ ಪಾತ್ರದಲ್ಲಿ ಇದು ಪ್ರಮುಖವಾಗಿ ನಿಂತಿರುತ್ತೆ. ಯಾಕೆಂದರೆ ನನ್ನ ವಯಸ್ಸಿಗೆ ಮೀರಿದಂಥ ಪಾತ್ರ ಅಂತಲೇ ಹೇಳ್ಬೋದು. ಅಂದರೆ ನಟನಿಗೆ ಯಾವುದೂ ಇದಲ್ಲ, ಅಂದರೆ ಯಾವ ಪಾತ್ರ ಆದರೂ ಮಾಡಬೇಕು, ಆದರೆ ಅದಕ್ಕೊಂದು ತಯಾರಿ ಅಂತ ಇರುತ್ತಲ್ವ, ಆ ತಯಾರಿನ ನೀಡುವಂಥ ಪಾತ್ರಗಳು ಒಂದಷ್ಟು ನಮ್ಮ ಚಿತ್ರರಂಗದಲ್ಲಿ ಬರೋದು ತುಂಬ ಮುಖ್ಯ ಆಗುತ್ತೆ. ನಟನ ವೈಯಕ್ತಿಕ ಬೆಳವಣಿಗೆಗೆ ಆ ಥರದ ಪಾತ್ರಗಳು ತುಂಬ ಅನುಕೂಲ ಮಾಡಿಕೊಡುತ್ತೆ. ಅಂತಹ ಪಾತ್ರ ನನಗೆ ಈ ಸಿನಿಮಾದಲ್ಲಿ ಸಿಕ್ಕಿದ್ದು ತುಂಬ ಖುಷಿ ಕೊಡುತ್ತೆ. ಯಾಕೆಂದರೆ ಆ ಪಾತ್ರ ಮಾಡಬೇಕಾದ್ರೆ ನನಗೆ ಒಂದು 3 ರಿಂದ 4 ದಿನ ಟೈಮ್ ಕೊಟ್ಟಿದ್ರು ಮೋಸ್ಟ್ಲಿ. ಬಟ್ ನಾನು ಪ್ರಿಪೇರ್ ಆಗಿದ್ದಕ್ಕಿಂತ ನಟನಿಗಿಂತ ಜಾಸ್ತಿ ಒಬ್ಬ ಡೈರೆಕ್ಟರ್ ಪ್ರಿಪೇರ್ ಆಗಿದ್ದನ್ನು ನೋಡಿದ್ದು ನಾನು ಫಸ್ಟ್ ಟೈಮ್. ಅವರು ಅಂದರೆ ನನ್ನ ಪಾತ್ರಕ್ಕೆ ಮಾತ್ರ ಆ ಥರ ಪ್ರಿಪೇರ್ ಆಗಿದ್ರು ಅಥವಾ ಬೇರೆ ಎಲ್ಲ ಪಾತ್ರಗಳಿಗೂ ಅದೇ ರೀತಿ ಪ್ರಿಪೇರ್ ಆಗಿದ್ರು ಗೊತ್ತಿಲ್ಲ. ಬಟ್ ನನ್ನ ಪಾತ್ರಕ್ಕಂತೂ ನನಗಿಂತ ಜಾಸ್ತಿ ಪ್ರಿಪೇರ್ ಆಗಿದ್ರು. ತುಂಬ ಖುಷಿ ಕೊಡ್ತು. ಆ್ಯಸ್ ಎ ಆ್ಯಕ್ಟರ್ ನಾನು ಆ ರೋಲ್ನ ಪ್ಲೇ ಮಾಡಬೇಕಾದ್ರೆ ಈ ರೀತಿಯಾದಂಥ ಒಂದು ತಯಾರಿನ ಮಾಡ್ಕೊಳ್ಳೋದು ಹೇಗೆ ಅನ್ನೋ ಒಂದು ಅನುಭವ ನಮಗೆ ಥಿಯೇಟ್ರಲ್ಲಾಗಲಿ ಅಥವಾ ಬೇರೆ ಯಾವುದೋ ಒಂದು ತಂಡಗಳಲ್ಲಿ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನನಗೆ ಆ ರೀತಿಯಾದ ಎಕ್ಸ್ಪೀರಿಯನ್ಸ್ ಇಲ್ಲಿ ಸಿಕ್ತು. ತುಂಬಾ ಖುಷಿ ಇದೆ. ಇನ್ನು ದೊಡ್ಡ ಕಲಾವಿದರ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡಿದ್ದು
ಇನ್ನು ಧರ್ಮಣ್ಣನ ಏನು ಒಂದಷ್ಟು ಬಿಟ್ಸ್ಗಳನ್ನ ಆ್ಯಕ್ಟಿಂಗ್ ಪೀಸ್ನ ಅವ್ರ ಜೊತೆ ಆ್ಯಕ್ಟ್ ಮಾಡ್ಬೇಕಾದ್ರೆ ನೋಡಿ ನನ್ನ ಸಾಮರ್ಥ್ಯ ಇರ್ಬೋದು ಅಂತ ಒಂದಷ್ಟು ಒಳ್ಳೊಳ್ಳೆ ಮಾತುಗಳನ್ನ ಹೇಳಿದಾಗಲಿ, ಇನ್ನು ಜಿ ಅವರ ಒಡನಾಟ ಈ ಸಿನಿಮಾಯಿಂದ ಹೆಚ್ಚಾಗಿದ್ದು, ಮತ್ತು ಇಲ್ಲಿರೋ ಅಷ್ಟು ಒಳ್ಳೆ ಟೆಕ್ನಿಷಿಯನ್ಸ್ ಜೊತೆ ನನ್ನ ಒಡನಾಟ ಬೆಳೆದಿದ್ದು ಎಲ್ಲದಕ್ಕೂ ಈ ಸಿನಿಮಾ ಒಂದು ದಾರಿ ಮಾಡಿಕೊಟ್ಟಿದೆ. ಈ ಸಿನಿಮಾ ಒಂದು ಸಿನಿಮಾ ಗೆದ್ದರೆ ಒಂದಷ್ಟು ಕಲಾವಿದರುಗಳು ಗೆಲ್ತಾರೆ, ಒಂದಷ್ಟು ಟೆಕ್ನಿಷಿಯನ್ಸ್ ಗೆಲ್ತಾರೆ. ಅದಕ್ಕೆ ಕನ್ನಡ ಜನ ದಯವಿಟ್ಟು ಪ್ರೋತ್ಸಾಹಿಸಬೇಕು. ಇದೇ ತಿಂಗಳು 27ನೇ ತಾರೀಕು ಆಲ್ಮೋಸ್ಟ್ ಕರ್ನಾಟಕದ ಎಲ್ಲ ಒಳ್ಳೊಳ್ಳೆ ಚಿತ್ರಮಂದಿರಗಳು ಬರ್ತಾ ಇದೆ. ದಯವಿಟ್ಟು ಎಲ್ಲರೂ ಈ ಸಿನಿಮಾ ನೋಡಿ ಹರಿಸಿ ಗೆಲ್ಲಿಸಿ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ದ ಡೈರೆಕ್ಟರ್ ನನಗೆ ಒಳ್ಳೆ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ. ಆ್ಯಂಡ್ ಲಾಟ್ ಆಫ್ ಥ್ಯಾಂಕ್ಸ್ ಟು ಧರ್ಮ ಸರ್, ಈ ಒಳ್ಳೆ ನಟ ಜೊತೆ ಈ ಸಿನಿಮಾನ ನಾನು ಮಾಡಿದ್ದಕ್ಕೆ. ನನ್ನೊಂದು ಪುಟ್ಟ ಪಾತ್ರ ಈ ಸಿನಿಮಾದಲ್ಲಿ somewhat ಸ್ವಲ್ಪ ಹೊತ್ತು ಪಾಸಿಟಿವ್ ಆಗೂ ಹೋಗುತ್ತೆ, ಸ್ವಲ್ಪ ಹೊತ್ತು ನೆಗೆಟಿವ್ ಆಗಿ ಹೋಗುತ್ತೆ. ಜಸ್ಟ್ ಚೇಂಜಸ್ ವಾಟ್ ಹ್ಯಾಪನ್ಸ್ ಇನ್ ಲೈಫಲ್ಲಿ ಏನಾಗುತ್ತೆ, ಹಾಗಾಗಿ ಮನುಷ್ಯ ಹೆಂಗೆ ಚೇಂಜ್ ಆಗ್ತಾನೆ, ಹಾಗಾಗಿ ಆ ಥರ ಪಾತ್ರ ನಾನು ಇಲ್ಲಿ ಮಾಡಿದ್ದೀನಿ. ಸಸ್ಪೆನ್ಸ್ ಥ್ರಿಲ್ಲರ್ನ ಯಾವತ್ತು ಸಸ್ಪೆನ್ಸ್ ಆಗೇ ನೋಡೋದು. ಈ ಆ್ಯಕ್ಷನ್ ಕಾಮಿಡಿ ಇದೊಂದು ಜಸ್ಟ್ ಎಂಟರ್ಟೈನ್ಮೆಂಟ್. ಬಟ್ ಕಂಗ್ರಾಟ್ಸ್ ಟು ದ ಎಂಟೈರ್ ಟೀಮ್. ಸಸ್ಪೆನ್ಸ್ ಥ್ರಿಲ್ಲರ್ನ ಸಸ್ಪೆನ್ಸ್ ಆಗೇ ನೋಡೋಣ ಅಂತ ಇಟ್ಸ್ ಮೈ ವಿಶಸ್. ಸೊ ಹಾಗಾಗಿ ನಾನು ತುಂಬ ಜಾಸ್ತಿ ಹೇಳೋಕ್ಕೆ ಇಷ್ಟಪಡಲ್ಲ. ಪಾತ್ರ ಅದೇ ಹೇಳಿದ್ನಲ್ಲ ಸರ್, ಲೈಕ್ ತುಂಬ ಒಳ್ಳೆ ಕ್ಯಾರೆಕ್ಟರ್ ಹೆಂಗೆ ಸಡನ್ನಾಗಿ ಬದಲಾಗುತ್ತೆ, ಒಂದು ಒಳ್ಳೆ ಮನುಷ್ಯ ಹೆಂಗೆ ಏನಾಗಿ ಯಾರು ಏನು ಮಾಡಿದಾಗ ಇವಾಗ ಒಂದು ಒಳ್ಳೆಯವರಾಗಿರ್ತೀವಿ ನಾವು, ಅದು ಪರಿಸ್ಥಿತಿಗೆ ತಕ್ಕನಂಗೆ ಹೆಂಗೆ ಬದಲಾಗ್ತೀವಿ, ಸಡನ್ಲಿ ಚೇಂಜ್ ಟು ನೆಗೆಟಿವ್ ಕ್ಯಾರೆಕ್ಟರ್. ಪಾಪದ ಋಣದ ಅನ್ನವನ್ನ ಎಷ್ಟೇ ಜನ್ಮವಾದರೂ ಸರಿ ನಾವೇ ಉಣ್ಣಬೇಕು. ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಎಲ್ಲರಿಗೂ ಶುಭವಾಗಲಿ.